ಜೈ ಶ್ರೀರಾಮ್. ಅಂತೂ ಇಂತೂ ವೈಕುಂಠ ಏಕಾದಶಿ ಬಂತು. ಈ ಏಕಾದಶಿಗೆ ತುಂಬ ಮಹತ್ವ ಇದೆ. ವರ್ಷಪೂರ್ತಿ ಮಾಡೋ ಏಕಾದಶಿಗೆ ಇದು ಸಮ. ಯಾಕಂದರೆ ಅವತ್ತಿನ ದಿನ ವೈಕುಂಠದ ಬಾಗಿಲು ತೆಗಿತಾರೆ. ಮುಕ್ಕೋಟಿ ದೇವರುಗಳು ಭಗವಾನ್ ಶ್ರೀ ವಿಷ್ಣುವಿನ ದರ್ಶನ ಮಾಡ್ತಾರೆ. ಈ ಏಕಾದಶಿಗೆ ತುಂಬ ಮಹತ್ವ ಇದೆ. ಇದಕ್ಕೆ ಮೋಕ್ಷದ ಏಕಾದಶಿ ಅಂತಲೂ ಕರೀತಾರೆ. ಇದೇ ಮಂಗಳವಾರ 10ನೇ ತಾರೀಕು ದಶಮಿ, 11ನೇ ತಾರೀಕು ಬುಧವಾರ ಮೋಕ್ಷದ ಏಕಾದಶಿ, ವೈಕುಂಠ ಏಕಾದಶಿ, 12 ಗುರುವಾರ ದ್ವಾದಶಿ, ಮುಕ್ಕೋಟಿ ದ್ವಾದಶಿ ಅಂತ ಕರೀತಾರೆ. ಈ ಏಕಾದಶಿನ ನಾವು ಆಚರಣೆ ಮಾಡೋದ್ರಿಂದ ನಮ್ಮ ಕಷ್ಟ ಸಂಕಷ್ಟಗಳಿಗೆ ಮೋಕ್ಷ ಸಿಗುತ್ತದೆ. ನಮ್ಮ ಕಷ್ಟ ಸಂಕಷ್ಟಗಳು ಎಷ್ಟೋ ಪರಿಹಾರ ಆಗ್ತವೆ. ಯಥಾಶಕ್ತಿ ನೀವು ಉಪವಾಸ ಇದ್ದು ಭಗವಂತನ ಸೇವೆ ಮಾಡಿ ನಮ್ಮ ಕಷ್ಟಗಳಿಗೆ ಮೋಕ್ಷ ಪಡೆಯೋಣ. ಅವತ್ತು ವಿಷ್ಣು ಅಷ್ಟೋತ್ತರ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಮಾಡಿ ದ್ವಾದಶಿ ದಿನ ಮನೆಯಲ್ಲಿ ಅನ್ನ ಪಾಯಸ ಏನಾದರೂ ವಿಶೇಷವಾಗಿ ಅಡುಗೆ ಮಾಡಿ ನೈವೇದ್ಯ ಮಾಡಿ. ಯಾಕಂದರೆ ಅವತ್ತು ಮುಕ್ಕೋಟಿ ದ್ವಾದಶಿ ಅಂದರೆ ಮುಕ್ಕೋಟಿ ದೇವರಿಗಳು ನಾವು ಮಾಡುವಂಥ ನೈವೇದ್ಯ ಸಮರ್ಪಣೆ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ನಿಮ್ಗೆ ಅನುಕೂಲ ಆಗುವಂಥ ಅಡುಗೆ ಮಾಡಿ ನೈವೇದ್ಯ ಮಾಡಿ. ಮನೇಲಿ ಏನಾದರೂ ಹೆಣ್ಮಕ್ಳು ಮುಟ್ಟಾಗಿದ್ರು ಉಪವಾಸ ಮಾಡಿ ಪಾರಣಿ ಬೇರೆಯವ್ರ ಕಡೆಯಿಂದ ಮಾಡಿಸಿದ್ರು ಫಲ ಸಿಗುತ್ತೆ. ಮತ್ತು ಒಂದು ವಿಶೇಷವಾದ ಸ್ತೋತ್ರ ಇದೆ, ಅದನ್ನು 3 ದಿನ 3 ಬಾರಿ ಪಾರಾಯಣ ಮಾಡಿ ಒಂದು ವಿಶೇಷ ಫಲ ಸಿಗುತ್ತೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓದಿ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.